ಥಿಯೇಟ್ರಿಗೆ ಬಂದಿದ್ದೀರಿ. ಅದು ನ್ಯಾಚುರಲ್ ಆಗಿ ಒಂದು ವಸಂತ ಕಾಲದ ಅದು ಕಡಲಲ್ಲಿ ಕುಟ್ಟಿ ಫೋನ್ ಮಾಡಿ ಬೇಗ. ನೋಡ್ತಾನೆ ಇಲ್ಲ ನೋಡೋರು. ಹೇಳ ಹೆಂಗಿತ್ತವ ಗೈಸ್. ಆ್ಯಕ್ಚುಲಿ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇವತ್ತಿನ ವಿಡಿಯೋ ಏನಂತ ಅಂದರೆ ಆ್ಯಕ್ಚುಲಿ ಏನೋ ಅಂದ್ಕೊಂಡು ಏನೋ ಆಗ್ತಿದೆ. ನಾವು ಮೂವಿಗೆ ಹೋಗಬೇಕು ಅಂತ ಅಂದ್ಕೊಂಡು ಟಿಕೆಟ್ಸ್ ಎಲ್ಲ ತಗೊಬಂದಿದ್ದೀನಿ. ಮೂವಿಗೆ ಹೋಗ್ತಾಯಿದ್ದೀನಿ. ಆದರೆ ಇಲ್ಲೆಲ್ಲ 101 ದೇವ್ರು ಬರುತ್ತೆ, ಅದು ಇವತ್ತೇ ಬರ್ತಾಯಿದೆ. 101 ದೇವ್ರು ಬರೋದು ಇವತ್ತೇ ಬರ್ತಾಯಿದೆ. ಅಲ್ಲಿ ಕಾಣಿಸಿದ್ರೆ ಹಂಗೆ ಕಾಣಿಸ್ಬಿಟ್ಟು ಮೂವಿಗೆ ಹೋಗ್ತೀವಿ. ಕಾಂತಾರ 2ಗೆ ಹೋಗ್ತಾ ಇರೋದು ನಾವು ಇವಾಗ. ನಮ್ಮ ಬುಜ್ಜಿ ಆಲ್ರೆಡಿ ಅಲ್ಲಿ ರೋಡಿಗೆ ಬರುತ್ತೆ ಅಂತ ಓಡೋಗಿದ್ದಾರೆ. ಪೊಲೀಸವರೆಲ್ಲ ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ ಅಷ್ಟು ದೇವ್ರು ಬರೋದ್ರಿಂದ. ಹೋದ ವರ್ಷ ನಾನು ಅಲ್ಲೆಲ್ಲ ಡ್ಯಾನ್ಸ್ ಆಡಿದ್ದೆ. ಡ್ಯಾನ್ಸ್ ಎಲ್ಲ ಆಡಿ ಸಖತ್ತಾಗಿತ್ತು. ಈ ವರ್ಷ ಹೊಂಟೋಗ್ಬಿಡುತ್ತೆ ನಮ್ಮ ಮೂವಿ ಮುಗಿಯೋಷ್ಟರಲ್ಲಿ ಅಂತ. ಗೈಸ್ ಸೂಪರ್ ರೈಟಿಂಗ್ ಆಗಬಾರ್ದಾಗಿತ್ತು ಇವತ್ತು. ಆ್ಯಕ್ಚುಲಿ ಮೂವಿಗೆ ಹೋಗೋ ಇಂಟ್ರೆಸ್ಟ್ ಹೊಟ್ಟೋಯ್ತು ನನಗೆ. ಅಲ್ಲಿ ಹೋಗೋಣ ಬನ್ನಿ, ಬೇಗ ಹೋಗೋಣ. ನೋಡಿ ಇಲ್ಲೋನೆ ಅಲ್ಲಿ ದೇವರು. ಜೋರಾಗಿ ಸೌಂಡ್ ಎಲ್ಲ ಬಂದರೆ ಭಯ ಆಗುತ್ತೆ. ಅದಕ್ಕೆ ನಾವು ಹಿಂದೆನೇ ಬರ್ತಾವೆ. ಎಷ್ಟು ಜನ ತುಂಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಸ್ವಲ್ಪ ಬೇರೆಕಾಗಿದ್ದು ಇವಾಗ ಮೂವಿಗೆ ಹೋಗಕ್ಕೆ ಬಂದಿದ್ದೀರಿ. ರಾಜಮೌಳಿ ಥಿಯೇಟ್ರಿಗೆ ಬಂದಿದ್ದೀರಿ. ಹೋಗ್ತಾ ಇದ್ದೀರಿ ನೋಡಿ. ನನಗೆ ಆ್ಯಕ್ಚುಲಿ ಅಲ್ಲಿ ಇರಬೇಕಾಯ್ತು ಅಂತ ಆಸೆ ಇತ್ತು. ಹಿಂಗೆ ಆಗುತ್ತೆ ಆ್ಯಕ್ಚುಲಿ ಯಾವಾಗಲೂ. ಇಂಟರ್ವೆಲ್ಗೆ ಸ್ನ್ಯಾಕ್ಸ್ ತಗೊಳ್ಲಿಕ್ಕಂತ ಹೋಗ್ತಾ ಇದ್ದಾರೆ ಇವಾಗೆಲ್ಲರೂ. ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್ ಬಗ್ಗೆ ನಾನು ಇದುವರೆಗೂ ಹೇಳಿದ್ದೀನಿ. ಅದು ನ್ಯಾಚುರಲ್ ಆಗಿ ಒಂದು ವಸಂತ ಕಾಲದ ಅದು ಕಡಲಲ್ಲಿ
ಚಿಲಿ ಆಗ್ತಿದೆ guys. First time ಗೆ ಬಂದಿದ್ದೀವಿ ನಾವು. ನೋಡಿ ನನಗೆ ಸೀಟ್ ಸಿಕ್ಕಿಲ್ಲ ಗೈಸ್. ಒಂದೇ ಸೀಟಲ್ಲಿ ಕೂತಿದ್ದೀರಿ guys. ತುಂಬ ಚೆನ್ನಾಗಿ ಸೀಟೇ ಸಿಕ್ಕಿಲ್ಲ. ಮಮ್ಮಿ ಅವ್ರು ಅಲ್ಲಿ ಕೂತಿದ್ದಾರೆ. ಮಮ್ಮಿ ನೋಡ್ತಾ ಇಲ್ಲ. ಅಮ್ಮಗೆ ಫೋನ್ ಮಾಡು. ಫೋನ್ ಮಾಡಿ ಬೇಗ. ನೋಡ್ತಾನೆ ಇಲ್ಲ ನೋಡೋರು. ಅವ ನೋಡ್ತಾಳ ಮಮ್ಮಿ ಮಮ್ಮಿ. ಸೂಪರ್ ಟೇಸ್ಟಿ, ಸೂಪರ್ ಟೇಸ್ಟಿ. ನಮ್ಮ ಮಮ್ಮಿ ಮತ್ತೆ ಅಮ್ಮ ಅಲ್ಕುತ್ತವ್ರು ನೋಡಿ. ಕಾಣಿಸುತ್ತದೆ ಕಣ್ಣಲ್ಲಿ ನಾನು ಅಡುಗೆ ಬುಜ್ಜಿ ನೋಡಿ. ಇಂಟರ್ವಲ್ ಇವಾಗ ಬ್ರೇಕ್. ಎಲ್ಲರೂ ತಿಂಡಿ ತಗೋಬರಕ್ಕೆ ಆಚೆ ಹೋಗಿದ್ರು. ಶುದ್ಧ ಕಾಶ್ಮೀರಿ ಮೆಣಸಿನಿಂದ ಕಾಯಿಸಿರೋ ಇವಳಿರೋ ಕೊಳ್ಳಕ್ಕೆ ಎಲ್ಲಿ ತೋರ್ತಾಳೋ. ಇನ್ನು ಹೆಣ್ಣುಗುಟ್ಟಿಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆಯಾಗುತ್ತವೆ. ಆದರೆ ಈಗ ಧೂಮಪಾನದಿಂದ ಹೃದಯ ಅದು ಇನ್ನೊಂದು ದಂತಕತೆ. ಗೈಸ್ ಮೂವಿ ಮಾತ್ರ ಬೆಂಕಿ ಬೆಂಕಿ ಇದ್ದಂಗಿತ್ತು. ನಾವು ಬುಜ್ಜಿ ಕೇಳೋಣ. ಬುಜ್ಜಿ ಮೂವಿ ಹೆಂಗಿತ್ತು ಬುಜ್ಜಿ? ಹೇಳ ಮೂವಿ ಹೆಂಗಿತ್ತು? ಅಮ್ಮನ ಕೇಳೋಣ. ಅಮ್ಮನ ಮಳೆ ಬರ್ತೈತೆ. ಅಮ್ಮ ಹೆಂಗಿತ್ತು ಮೂವಿ? ಮೂವಿ ಮಾತ್ರ ಬೆಂಕಿ ಗೈಸ್. ಜ್ಯೂಸ್ ಕುಡ್ಕೊಬರೋಣ ಅಂತ ಹೋಗ್ತಾ ಇದ್ದೀರಿ ಅಂಗಡಿ ಹತ್ರ. ಹಂಗೆ ಬೇಡ, ನಾನು ಜ್ಯೂಸ್ ಕುಡಿಬೇಕೀಗ. ತಣ್ಣಗಾಗಕ್ಕೆ ಒಳಗಡೆ ಸೆಖಿ. ನೈಟ್ ಶಾಗನು ಮಸ್ತಾಗಿ ಹೋಗ್ತವ್ರು ಜನ. ಅದು ತುಂಬಾಗಿದ್ದಾರೆ. ಟ್ರಾಫಿಕ್ ಬೇರೆ ಆಗ್ತೈತೆ ನೋಡಿ. ನಮ್ಮ ಅಂಗಡಿ ಇಲ್ಲೇ ಇರೋದು ನೋಡ್ರಿ, ಥಿಯೇಟ್ರಿಂದ ಸ್ವಲ್ಪ ಮುಂದಿಗೆ. ಬೆಂಕಿ ಅಲ್ಲ, ಮೂವಿ ಮಾತ್ರ ಸೂಪರ್. ಅಪ್ಪ ಮನೆ ದೇವ್ರ ಕಣ್ಮುಂದೆ ಇದ್ದಂಗೆ ಇರಲ್ವೇ ಆ ಮೂವಿ ನೋಡ್ತಾ ಇದ್ರೆ? ಇನ್ನು ನಾವು ಲಾಸ್ಟಲ್ಲಿ ನಿಂತು ಕುತ್ಕೊಂಡು ನೋಡಿದ್ರೆ ಇನ್ನೂ ಸಖತ್ತಾಗಿ ಅನ್ಸೋದು. ಮುಂದೆಗಡೆ ಕುತ್ಕೊಂಡ್ಬಿಟ್ಟಿದ್ವಿ. ಮೂವಿ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಗೈಸ್. ಇನ್ನೊಂದ್ಸರಿ ಹೋಗಿ ನೋಡಿದ್ರು ಬೋರ್ ಆಗಲ್ಲ, ಅಷ್ಟು ಮಸ್ತಾಗಿದೆ. ಚೆನ್ನಾಗಿದೆ ಅಲ್ಲ? ಸೂಪರ್ 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 ಸಖತ್ತಾಗಿದೆ. ನಮ್ಮಪ್ಪ ಫಸ್ಟ್ ಡೇನೇ ಹೋಗಿದ್ದಾರೆ ಮೂವಿಗೆ. ಫಸ್ಟ್ ಡೇ ಹೆಂಗಿರುತ್ತೋ ಥರ್ಡ್ ಇದೆಯಂತೆ. ಪಾರ್ಟ್ 3 ಕಾಂತಾರ, ಅದಕ್ಕೆ ವೇಟಿಂಗು. ಇನ್ನು 2 ರಿಲೀಸ್ ಆಗಿ 3 ಡೇಸ್ ಆಗಿದೆ. ಆಗಲೂ 3ಗೆ ವೇಟ್ ಮಾಡ್ತಾ ಇದ್ದೀವಿ. ಅದು ಸಖತ್ತಾಗಿತ್ತು ನೋಡಿ. ಅಂಗಡಿ ಹತ್ರ ಬಂದ್ರಿ. ಕ್ಲೋಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ನೋ ಜ್ಯೂಸ್. ಮತ್ತೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ತಾವಳೆ. ಎಲ್ಲ ಪಾಪ ಕ್ಲೀನ್ ಮಾಡಿಟ್ಟಿದ್ಲು. ನಮ್ಗೆ ಜ್ಯೂಸ್ ಬೇಕಂತ ಮಾಡ್ಕೊಡ್ತಾವಳೆ. ಇನ್ನೇನು ಕ್ಲೋಸ್ ಮಾಡ್ತಾ ಇದ್ಲಿ. ಇವಾಗ ಮಳೆ ಬರೋ ಥರ ಇದೆ, ಜೋರಾಗ್ಬಿಟ್ರೆ ಅಂತ ಮೂವಿಗೋಸ್ಕರ. ಮೂವಿಯಿಂದನೇ ಅಲ್ಲೆಲ್ಲ ಟ್ರಾಫಿಕ್ ಆಗಿರೋದು. ಅವನಿಗೆ ನಾವೆಲ್ಲಾದ್ರೂ ಹೋಗಿ ಬಂದರೆ ಫುಲ್ ಖುಷಿಯಲ್ಲಿರ್ತಾನೆ ಗೈಸ್. ನಮ್ಮ ಬುಜ್ಜಿ ಹತ್ರ ನೋಡಿ ಇವಾಗ.